ಜ್ಞಾನಂ ಅರ್ಹತಿ ಅಂತ ಭಾಗವತದಲ್ಲಿ 3ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ ಕಾಣಿಸ್ತದೆ. ನಾನು ಈ ಭೂಲೋಕದಿಂದ ಹೋದ ಮೇಲೆ ನನ್ನಲ್ಲಿರುವ ಜ್ಞಾನವನ್ನು ಮದಾಶ್ರಯಂ ಜ್ಞಾನಂ ಉದ್ಧವ ಏವ ಅರ್ಹತಿ ಅಂತ ಪ್ರಯೋಗ. ಅದಕ್ಕೆ ಆ ಜ್ಞಾನವನ್ನು ಉಪದೇಷ್ಟುಂ ಅಂತ ವಿಜಯಧ್ವಜರು ಅದನ್ನ ಅಧ್ಯಾಹಾರ ಮೂಲಕ ತಗೊಂಡಿದ್ದಾರೆ. ಮತ್ತು ವೀರರಾಘವರು ಹಾಗೆ ರಾಧಾಕೃಷ್ಣರು ಮೊದಲಾದವರೆಲ್ಲ ಅದನ್ನ ಗೃಹೀತುಂ ಗ್ರಾಹಯಿತುಂ ಚ, ಜ್ಞಾನವನ್ನು ತಾನು ಪಡ್ಕೊಳ್ಳಿಕ್ಕೆ ಮತ್ತು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಉದ್ಧವನೇ ಯೋಗ್ಯ ಅಂತ ಗೃಹೀತುಂ ಗ್ರಾಹಯಿತುಂ ಅಂತ ಒಬ್ಬರದು ಅಧ್ಯಾಹಾರ ಇದೆ. ಸ್ವಯಂ ಬೋದ್ಧುಂ ಪರಾನ್ ಬೋಧಯಿತುಂ ಅಂತ ರಾಧಾಕೃಷ್ಣ ಇರ್ತದೆ. ಅದಕ್ಕೆಲ್ಲ ಅರ್ಥ ಒಂದೇ. ಅಂತೂ ಜ್ಞಾನಕ್ಕೆ ಉದ್ಧವನೇ ಯೋಗ್ಯ ಅಂತ ಹೇಳಿದ್ರೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮತ್ತು ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅಂತ ತಾನಾಗಿ ಅದರ ಅರ್ಥ ಬಂದೇ ಬರ್ತದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಈ ಅರ್ಹತೆ ಅನ್ನೋದು ಅಕರ್ಮಕವಾದ ಧಾತು, ಆದರೆ ಅದನ್ನು ಇಲ್ಲಿ ಸಕರ್ಮಕವಾಗಿ ಪ್ರಯೋಗ ಮಾಡಿದಂತೆ ಕಾಣಿಸ್ತದೆ. ಜ್ಞಾನಂ ಅಂತ ಕರ್ಮ ಇದೆ. ಆ ಜ್ಞಾನಂ ಉದ್ಧವಯವ ಅರ್ಹತೆ ಅಂತ. ಅದು ಮೂಲತಃ ಧಾತು ಅಕರ್ಮಕ ಆದ್ರಿಂದ ಅದಕ್ಕೆ ಜ್ಞಾನವನ್ನು ಕರ್ಮವನ್ನಾಗಿ ಮಾಡುವುದು ಹೇಗೆ ಅಂತ ಆಲೋಚನೆ ಮಾಡಿ ಅದಕ್ಕೆ ಜ್ಞಾನಂ ಉಪದೇಷ್ಟಂ, ಜ್ಞಾನಂ ಗೃಹೀತುಂ ಗ್ರಾಹಯಿತುಂ ಅಂತ ಹೀಗೆಲ್ಲ ಅಧ್ಯಾಹಾರದ ಮೂಲಕ ಅರ್ಥ ಹೇಳಿದ್ದಾರೆ ವಿಜಯಧ್ವಜರು, ವೀರರಾಘವರು ಮೊದಲಾದವರೆಲ್ಲ. ಅದೆಲ್ಲ ಬಹಳ ಉತ್ತಮವಾದ ದೊಡ್ಡ ಜ್ಞಾನಿಗಳೆಲ್ಲ ಮಾಡಿದ ವ್ಯಾಖ್ಯಾನವೇ. ನನಗೊಂದು ಹೀಗೆ ಅನಿಸ್ತದೆ, ಅರ್ಹತೆ ಅನ್ನೋದು ಅರ್ಹ ಪೂಜಾಯಂ ಧಾತು ಅಕರ್ಮಕ ಅನ್ನೋದು ಹೌದು. ಆದರೆ ಒಂದೊಂದು ಪ್ರಸಂಗದಲ್ಲಿ ನಾವು ಅದನ್ನು ಅಧ್ಯಾಹಾರ ಇಲ್ಲದೇನೆ ಸಕರ್ಮಕವಾಗಿ ಬಳಸಬಹುದು. ಈ ಜ್ಞಾನಕ್ಕೆ ಆ ಉದ್ಧವನೇ ಯೋಗ್ಯ ಅಂದ್ರೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮತ್ತೆ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅಂತ ಅರ್ಥ ತಾನಾಗಿ ಬರ್ತದೆ. ಆದ್ರಿಂದ ನಾವಿಲ್ಲಿ ಅಧ್ಯಾಹಾರವನ್ನು ಇಟ್ಕೊಳ್ಳದೇನೆ ಅದನ್ನ ಅಕರ್ಮಕ ಅನ್ನೋ ನಿಯಮವನ್ನು ಕೈ ಬಿಟ್ಟು ಜ್ಞಾನಕ್ಕೆ ಅವನು ಯೋಗ್ಯ ಅಂತ ಅರ್ಥವನ್ನು ಹೇಳಲಿಕ್ಕೆ ಏನೂ ತೊಂದರೆ ಇಲ್ಲ. ಜ್ಞಾನ ಅನ್ನೋದನ್ನ ಕರ್ಮ ಅಂತ ಹೇಳಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ನನ್ನ ಆಲೋಚನೆ. ಇದಕ್ಕೆ ಇಂಗ್ಲಿಷ್ನಲ್ಲಿರುವಂತಹ ಡಿಸರ್ವ್ ಅನ್ನು ಕ್ರಿಯಾಪದದ ಉದಾಹರಣೆ ನನಗೆ ನೆನಪಿಗೆ ಬರ್ತದೆ. ಡಿಸರ್ವ್ ಅಂದ್ರೆ ಟು ಬಿ ಎಂಟೈಟಲ್ಡ್, ಅದಕ್ಕೆ ಯೋಗ್ಯನಾಗಿದ್ದು. ಆಸ್ ಎ ರಿಸಲ್ಟ್ ಆಫ್ ಪಾಸ್ಟ್ ಆಕ್ಷನ್ಸ್, ಹಿಂದೆ ಆತ ಮಾಡಿದ ಪ್ರಯತ್ನಗಳ ಫಲವಾಗಿ ಅದಕ್ಕೆ ಯೋಗ್ಯನಾಗಿದ್ದು. ಟು ಬಿ ವರ್ತಿ ಟು ಹ್ಯಾವ್, ಅದಕ್ಕೆ ಅದನ್ನು ಹೊಂದಲಿಕ್ಕೆ ಅವನು ಯೋಗ್ಯನಾಗಿರುವುದು ಅಂತ ಹೀಗೆಲ್ಲ ಇದೆ. ಅದನ್ನು ಅವರು ಟ್ರಾನ್ಸಿಟಿವ್ ಸಕರ್ಮಕ ಅಂತಾನೆ ತಗೊಂಡಿದ್ದಾರೆ. ಆಫ್ಟರ್ ಪ್ಲೇಯಿಂಗ್ ಸೋ ವೆಲ್ ದ ಟೀಮ್ ರಿಯಲಿ ಡಿಸರ್ವ್ಡ್ ದೇರ್ ವಿನ್. ಚೆನ್ನಾಗಿ ಆಟ ಆಡಿದರು, ಆದ್ದರಿಂದ ತಂಡ ಅವರ ಜಯಕ್ಕೆ ಯೋಗ್ಯವಾಗಿತ್ತು. ಜಯಕ್ಕೆ ಅಂತ ನಾವು ಕನ್ನಡದಲ್ಲಿ ಅಂತೀವಿ. ಡಿಸರ್ವ್ಡ್ ದೇರ್ ವಿನ್ ಅಂತ ಅವರ ವಿನ್ ಅನ್ನೋದನ್ನು ಕರ್ಮವನ್ನಾಗಿ ತಗೊಂಡಿದ್ದಾರೆ. ಟ್ರಾನ್ಸಿಟಿವ್ ಅಂತ ಅವರು ಅದನ್ನ ಪರಿಗಣನೆ ಕೂಡ ಮಾಡಿದ್ದಾರೆ. ಹೀಗೆ ಈ 3ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಈ 30ನೇ ಶ್ಲೋಕ ಇದು ಸಕರ್ಮಕವಾದ ಅರ್ಹಧಾತುವನ್ನೇ ಹೇಳ್ತದೆ ಅಂತ ನನ್ನ ಅಭಿಪ್ರಾಯ. ವಿದ್ವಾಂಸರು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಬೇಕು.